ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಕೊರೋನಾ ಕೇಸ್. ಕಳೆದ 24 ಗಂಟೆಗಳಲ್ಲಿ 335 ಹೊಸ ಪ್ರಕರಣ ಪತ್ತೆ. ಕೇರಳದಲ್ಲಿ 4, ಯುಪಿಯಲ್ಲಿ 1 ಸಾವು. ಸಿಂಗಾಪುರದಲ್ಲಿ ಬರೋಬ್ಬರಿ 56,000 ಕೇಸ್. ಕೇರಳ ಕರ್ನಾಟಕ ಗಡಿಯಲ್ಲಿ ಹದ್ದಿನ ಕಣ್ಣಿಡಲು ಆರೋಗ್ಯ ಇಲಾಖೆ ತಯಾರಿ. ಮೈಸೂರು, ಮಡಿಕೇರಿ ಗಡಿ ಪ್ರದೇಶದಲ್ಲಿ ಅಲರ್ಟ್. ಮತ್ತೆ ಕೊರೋನಾ ಆತಂಕದ ಹಿನ್ನೆಲೆ ಮುಂಜಾಗ್ರತಾ ಕ್ರಮ. ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಿದ್ದೀವಿ. ಕೋವಿಡ್ ವಾರಿಯರ್ಸ್ಗೆ ತರಬೇತಿ ಕೊಟ್ಟಿದ್ದೀವಿ. ಪ್ರತಿ ಆಸ್ಪತ್ರೆಯಲ್ಲೂ 10 ಬೆಡ್ ಕಾಯ್ದಿರಿಸಲು ಸೂಚನೆ. ನ್ಯೂಸ್ ಫಸ್ಟ್ಗೆ ಮೈಸೂರು ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಮಾಹಿತಿ. ಪರಿಸ್ಥಿತಿ ನಿಭಾಯಿಸೋದಕ್ಕೆ ಈಗಾಗಲೇ ಮಾಕ್ ಡ್ರಿಲ್. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಗಳು ಸನ್ನದ್ಧ ಸ್ಥಿತಿಯಲ್ಲಿ. ಪ್ರಭಾರಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸದಾಶಿವ್ ಮಾಹಿತಿ. ಹೊಸ ತಳಿ JN.1 ಬಗ್ಗೆ ಆತಂಕ ಬೇಡ. ಹಾಗಂತ ಕೊರೋನಾ ಸೋಂಕಿನ ಬಗ್ಗೆ ಅಸಡ್ಡೆಯೂ ಬೇಡ. ಏರ್ಪೋರ್ಟ್ನಲ್ಲಿ ತಪಾಸಣೆ ಹೆಚ್ಚಿಸಿ. ಜನದಟ್ಟಣೆ ಇದ್ದಲ್ಲಿ ಮಾಸ್ಕ್ ಬಳಸಿ. ಇನ್ಸಾಕಾದ್ ಮುಖ್ಯಸ್ಥ ಡಾಕ್ಟರ್ ಸೌಮಿತ್ರ ದಾಸ್ ಸಲಹೆ. ಕರ್ನಾಟಕದಲ್ಲಿ ಕೋವಿಡ್ ಆತಂಕ. ನಾಳೆ ಆರೋಗ್ಯ ಸಚಿವರಿಂದ ತಾಂತ್ರಿಕ ಸಲಹಾ ಸಮಿತಿ ಸಭೆ. ಚಳಿಗಾಲ, ಹೊಸ ವರ್ಷ, ಕೋವಿಡ್ ನಿಯಂತ್ರಣ ಕ್ರಮಗಳ ಬಗ್ಗೆ ಚರ್ಚೆ. ಬಿಡುಗಡೆಯಾಗತ್ತಾ ಮಾರ್ಗಸೂಚಿ? ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ವೇಳೆ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ. ಈ ಬಾರಿ ಹೆಚ್ಚು ಸಿಸಿಟಿವಿ ಅಳವಡಿಕೆಗೆ ತಯಾರಿ. ಪಾಲಿಕೆ ಹಾಗೂ ಪೊಲೀಸರ ಸಾರಥ್ಯದಲ್ಲಿ ಗೈಡ್ಲೈನ್ಸ್ ರೆಡಿ. ತಿರುಮಲಶೆಟ್ಟಿಹಳ್ಳಿಯ SPG ಆಸ್ಪತ್ರೆಯ ಭ್ರೂಣ ಹತ್ಯೆ ಕೇಸ್. ಡಾಕ್ಟರ್ ಶ್ರೀನಿವಾಸ್ ಬಂಧನದ ನಂತರವೂ ಮಧ್ಯವರ್ತಿ ಎಸ್ಕೇಪ್. ಮತ್ತೊಬ್ಬ ಆರೋಪಿಗಾಗಿ TS ಹಳ್ಳಿ ಪೊಲೀಸರಿಂದ ಶೋಧ. ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ DIG ಭೇಟಿ ಪರಿಶೀಲನೆ. ಇವತ್ತಿನಿಂದ ಅಧಿಕೃತವಾಗಿ ತನಿಖೆ ಆರಂಭಿಸಿದ CID. ಸಿಎಂ ತವರು ಜಿಲ್ಲೆಯಲ್ಲಿ ನಾಯಿ ಕೊಡೆಯಂತಿರೋ ನಕಲಿ ಕ್ಲಿನಿಕ್ಗಳು. ನ್ಯೂಸ್ ಫಸ್ಟ್ ಕಾರ್ಯಕ್ಕೆ ಮೈಸೂರು DHO ಮೆಚ್ಚುಗೆ. ನಕಲಿ ವೈದ್ಯರ ವಿರುದ್ಧ ಕ್ರಿಮಿನಲ್ ಕೇಸ್. ಪರ್ಮನೆಂಟ್ ಕ್ಲೋಸ್ ಅಂತ ಡಾಕ್ಟರ್ ಕುಮಾರಸ್ವಾಮಿ ಎಚ್ಚರಿಕೆ. ರೂಲ್ಸ್ ಮಾಡೋರಿಂದಲೇ ಭರ್ಜರಿ ರೂಲ್ಸ್ ಬ್ರೇಕ್. ಟ್ರಾಫಿಕ್ ನಿಯಮ ಉಲ್ಲಂಘನೆಯಂತೂ BBMP ಅಧಿಕಾರಿಗಳೇ ಫಸ್ಟ್. ಪಾಲಿಕೆ ಅಧಿಕಾರಿಗಳು ಹೋಗಿದ್ದೇ ದಾರಿನ. ರೂಲ್ಸ್ ಲೆಕ್ಕಕ್ಕಿಲ್ವಾ? ಭಯೋತ್ಪಾದಕ ದಾವೂದ್ ಇಬ್ರಾಹಿಂಗೆ ವಿಷ ಹಾಕಿದ್ದು ಆಸ್ಪತ್ರೆಗೆ ದಾಖಲು. ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಸೇವೆ ಸಂಪೂರ್ಣ ಸ್ಥಗಿತ. ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಪಾಕ್ನಲ್ಲಿ ಸತ್ತಿರೋ ಬಗ್ಗೆ ವದಂತಿ. ಮಥುರಾದ ಶಾಹಿ ಈದ್ಗಾ ಮಸೀದಿ ಸರ್ವೆಗೆ ಗ್ರೀನ್ ಸಿಗ್ನಲ್. ಕೋರ್ಟ್ ಕಮಿಷನರ್ಗಳು ಸರ್ವೆ ಹೇಗೆ ನಡೆಸಬೇಕು ಅನ್ನೋ ಬಗ್ಗೆ ಇವತ್ತು ಆದೇಶ. ಅಲಹಾಬಾದ್ ಹೈಕೋರ್ಟ್ ಆದೇಶದತ್ತ ಎಲ್ಲರ ಚಿತ್ತ. ಭಾರೀ ಮಳೆಗೆ ತತ್ತರಿಸಿದ ತಮಿಳುನಾಡಿನ ಜನ. ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರರು ಪರದಾಟ. ಮನೆಯೊಳಗೆ ನೀರು ನುಗ್ಗಿ ಸಂಕಟ. ಮಳೆ ಹೆಚ್ಚಿರೋ 4 ಜಿಲ್ಲೆಗಳ ಶಾಲೆ ಕಾಲೇಜುಗಳಿಗೆ ರಜೆ. JSW MD ಸಜ್ಜನ್ ಜಿಂದಾಲ್ ವಿರುದ್ಧ ರೇಪ್ ಆರೋಪ. ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನ ಪೆಂಟ್ ಹೌಸ್ನಲ್ಲಿ ಅತ್ಯಾಚಾರ. ಮುಂಬೈನಲ್ಲಿ ಕೇಸು ದಾಖಲು. ಆರೋಪ ಸುಳ್ಳೆಂದು ನಿರಾಕರಿಸಿದ ಸಜ್ಜನ್ ಜಿಂದಾಲ್. ಸಂಸತ್ತಿನೊಳಗೆ ಪ್ರವೇಶಿಸಿದ ಸಾಗರ್ ಶರ್ಮಾ ಮನೆಗೆ ಪೊಲೀಸರ ಭೇಟಿ. ಹೊಗೆ ಡಬ್ಬಿ ಮರೆ ಮಾಡಲು ವಿಶೇಷವಾಗಿ ಮಾರ್ಪಡಿಸಿದ ಶೂಗಳ ಖರೀದಿ ಬಗ್ಗೆ ತನಿಖೆ. ದೆಹಲಿ ಪೊಲೀಸರ ಇನ್ನೊಂದು ತಂಡದಿಂದ ನೀಲಂ ಆಜಾದ್ ನಿವಾಸದಲ್ಲೂ ಪರಿಶೀಲನೆ.
ಹೆಲ್ಮೆಟ್ ಧರಿಸದೆ ಬಿಂದಾಸ್ ಓಡಾಟ, ಪೊಲೀಸರ ಕಣ್ತಪ್ಪಿಸಿದ್ರು ಕ್ಯಾಮೆರಾ ತಪ್ಪಿಸಲಾಗಲಿಲ್ಲ. ಸಂಚಾರಿ ನಿಯಮ ಉಲ್ಲಂಘಿಸಿದ 30,000 ಆಕ್ಟಿವಾ ಮೇಲಿದೆ 3.22 ಲಕ್ಷ ರೂಪಾಯಿ ದಂಡ. ಬೈಕ್ನಲ್ಲಿ ಬಂದರೂ ದೊಡ್ಡ ಹುಂಡಿಯನ್ನೇ ಎಗರಿಸಿದ್ರು. ಬಳ್ಳಾರಿಯ ತಾಲೂರು ಗಾದಿಲಿಂಗೇಶ್ವರ ದೇವಸ್ಥಾನದ ಹುಂಡಿಯನ್ನೇ ಕದ್ದ ಖದೀಮರು. ಸಿಸಿಟಿವಿಯಲ್ಲಿ ಕಳ್ಳರ ಕೈಚಳಕ ಸೆರೆ. ಹಾಸನದ ಅಬ್ಬನ ಗ್ರಾಮದೊಳಗೆ ಎಂಟ್ರಿ ಕೊಟ್ಟ ಒಂಟಿ ಸಲಗ. ರಸ್ತೆಯಲ್ಲೇ ಓಡಾಡ್ತಿದ್ದಾನೆ ಭೀಮಾ. ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋಗಲು ಜನರ ಹಿಂದೇಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.